ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 9. ತನ್ನನ್ನು ನೋಡಿ ಗಾಬರಿಗೊಂಡ ನಿವೇದಿತಾಳ ಎದುರಿರುವ ಕುರ್ಚಿಯಲ್ಲಿ ಕುಳಿತ ಸಾಮ್ರಾಟ್ ನಸುನಕ್ಕು ಸಾಮ್ ಅಂತಾನೆ ಹೇಳು, ನೋ ಪ್ರಾಬ್ಲಮ್. ಅಂಕಲ್ ಪೂರ್ತಿ ಕಂಪನಿಯನ್ನು ಪರಿಚಯಿಸುತ್ತಿದ್ದಾರೆ. ಕೊನೆಯದಾಗಿ ನಿನ್ನ ಹಾಗೂ ಅಂಕಲ್ ಕ್ಯಾಬಿನ್ 2 ಬಾಕಿ ಉಳಿದಿತ್ತು, ಹಾಗಾಗಿ ಇಲ್ಲಿಗೆ ಬಂದೆ ಎಂದನು. ಪರವಾಗಿಲ್ಲ, ನನ್ನ PA ರಜೆಯಲ್ಲಿದ್ದಾಳೆ. ಅವಳು ಮಾಡುತ್ತಿದ್ದ ಕೆಲಸವೆಲ್ಲ ಪೆಂಡಿಂಗ್ ಉಳಿದು ನನಗೊಬ್ಬರು ಸಹಾಯಕ್ಕೆ ಬೇಕಿತ್ತು. ಮೊದಲು ನನ್ನ PA ಆಗಿದ್ದ ಅಶೋಕನಿಗೆ ಕರೆ ಮಾಡಿ ಬರಲು ಹೇಳಿದ್ದೆ. ಗ್ಲಾಸ್ ಡೋರ್ ತಳ್ಳಿದ ಸದ್ದಾದಾಗ ನಾನು ಅವನೇ ಎಂದುಕೊಂಡು ಏನೇನೋ ಹೇಳಿದೆ, ಕ್ಷಮಿಸಿ ಎಂದು ಫೈಲನ್ನು ಪಕ್ಕಕ್ಕೆ ಇಟ್ಟು, ಹೌದು, ಎಲ್ಲ ವಿಭಾಗಕ್ಕೂ ಭೇಟಿ ಕೊಟ್ಟಿದ್ದೀರಾ? ಹೇಗನಿಸಿತು? ನಾವೆಲ್ಲ ನಿಷ್ಠೆಯಿಂದ ಕೆಲಸ ಮಾಡುತ್ತಿದ್ದೇವೆ ತಾನೇ ಎಂದು ನಾಟಕೀಯವಾಗಿ ಕೇಳಿ ನಸು ನಕ್ಕವಳನ್ನು ನೋಡಿ, ಬೇರೆಯವರ ಬಗ್ಗೆ ಕಂಪ್ಲೇಂಟ್ ಹೇಳಬಹುದು, ಆದರೆ ನಿನ್ನ ಬಗ್ಗೆ ನೋವೇ. ಅಂಕಲ್ ಆಗಲೇ ಕ್ವಿಂಟಾಲ್ ಗಟ್ಟಲೆ ನಿನ್ನ ಒಳ್ಳೆತನ ಬುದ್ಧಿವಂತಿಕೆ ಬಗ್ಗೆ ನನ್ನ ಬಳಿ ಹೇಳಿದ್ದಾರೆ ಎಂದ. ಗಾಡ್, ಅಪ್ಪನ ವಿಷಯ ಬಿಡಿ ಅಂತ ಮುಂದೇನೂ ಹೇಳುವ ಮೊದಲೇ ಕ್ಯಾಬಿನ್ ಒಳಗಡೆ ಬಂದ ವಾಸುದೇವ್, ನನ್ನ ಯಾವ ವಿಷಯ ಬಿಡಬೇಕು ಮಗಳೇ ಎನ್ನುತ್ತಾ ಸಾಮ್ರಾಟ್ ಪಕ್ಕ ಕುಳಿತರು. ಇದು ನನ್ನ ಮಗಳ ಸಾಮ್ರಾಜ್ಯ ಸಾಮ್ರಾಟ್. ಹೌದು, ನೀನು ಇವಳ ಕ್ಯಾಬಿನ್ ಒಳಗಡೆ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಬಂದೆಯಾ ಅಥವಾ ನನ್ನ ಹಾಗೆ ಸೀದಾ ನುಗ್ಗಿದೆಯಾ ಎಂದವರ ಮಾತಿಗೆ ಸಾಮ್ರಾಟ್ ಗೊಂದಲದಲ್ಲಿ ಅಂಕಲ್ ಅನ್ನುತ್ತಾ ಪ್ರಶ್ನಾರ್ಥಕವಾಗಿ ಅವರತ್ತ ನೋಡಿದರೆ, ಐ ಮೀನ್, ಮುಂದೆ ನೀನು ಕಂಪನಿಯ ಮಾಲೀಕನಾದರೂ ಇವಳ ಕ್ಯಾಬಿನ್ ಒಳಗಡೆ ಬರಬೇಕೆಂದರೆ ಅಪಾಯಿಂಟ್ಮೆಂಟ್ ಬೇಕೇ ಬೇಕು. ವಿನಾಕಾರಣ ಯಾರಿಗೂ ಇದರೊಳಗಡೆ ಪ್ರವೇಶವಿಲ್ಲ ಎಂದು ನಕ್ಕಾಗ ನಿವೇದಿತಾ ತುಸು ಕೋಪದಲ್ಲಿ, ಅಪ್ಪ, ದಿಸ್ ಇಸ್ ಟೂ ಮಚ್. ನನ್ನ ಶಿಸ್ತಿನ ಬಗ್ಗೆ ಅಪಹಾಸ್ಯ ಮಾಡುತ್ತಿದ್ದೀರಾ ಎಂದಳು. ಇಲ್ಲ ಮಗಳೇ, ಸಾಮ್ರಾಟ್ಗೆ ಮುಂದೆ ನಿನ್ನ ಜೊತೆಗೆ ಈ ಆಫೀಸಲ್ಲಿ ಹೇಗೆ ನಡೆದುಕೊಳ್ಳಬೇಕೆಂದು ಹೇಳುತ್ತಿದ್ದೆ. ನನ್ನ ಮಗಳು ಆಫೀಸ್ ವಿಷಯದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಅಷ್ಟೇ. ಇಲ್ಲಿಂದ ಹೊರಗಡೆ ಪ್ರತಿಯೊಬ್ಬರಿಗೂ ಇಷ್ಟವಾಗುವ ಅಪರಂಜಿಯವಳು ಎಂದವರು ಮುಂದೆ ಕಂಪನಿಯಲ್ಲಿ ಅವಳು ನಡೆದುಕೊಳ್ಳುವ ರೀತಿಯ ಬಗ್ಗೆ ವಿವರಿಸುತ್ತಾ ಹೋದಂತೆಲ್ಲ, ಹೋ ಗಾಡ್, ಹೆಗೈನ್ ಅವಳ ಬಗ್ಗೆ ಹೊಗಳಲು ಶುರು ಮಾಡಿದರು ಎಂದು ಮನಸ್ಸೊಳಗಡೆ ಗುಣಗಿಕೊಂಡ ಸಾಮ್ರಾಟ್ ಅವಳ ಪೂರ್ತಿ ಕ್ಯಾಬಿನ್ನನ್ನು ಗಮನಿಸಿದವನಿಗೆ ಅದೊಂದು ಬರಡು ಭೂಮಿಯಂತೆ ಕಂಡಿತ್ತು. ಆ ಕ್ಯಾಬಿನ್ ಒಳಗೊಂದು ಟೇಬಲ್, ಅದರ ಮೇಲೆ ಒಂದು ಕಡೆ ಕಂಪ್ಯೂಟರ್ ಹಾಗೂ ಮಧ್ಯದಲ್ಲಿ ಲ್ಯಾಪ್ಟಾಪ್ ಇದ್ದರೆ ಪಕ್ಕದಲ್ಲಿ ಫೈಲ್ ಇಟ್ಟಿದ್ದಳು. ಇನ್ನು ಆ ರೂಮಿನಲ್ಲಿ ಒಂದು ಸೋಫಾ, ಅದರ ಆಚೀಚೆ 2 ಚಿಕ್ಕದಾದ ಫಾರ್ಮ್ ಗಿಡ ಇತ್ತು. ಅದರ ಆಚೆಗೆ ಚಿಕ್ಕದೊಂದು ರೂಮ್, ಬಹುಶಃ ವಾಶ್ರೂಮ್ ಎಂದುಕೊಂಡವನು ವಾಸುದೇವ್ ಮಾತಿನತ್ತ ಗಮನ ಕೊಟ್ಟವನಿಗೆ ಇನ್ನೂ ಅವರ ಬಾಯಿಂದ ನಿವೇದಿತಾಳ ಪ್ರಶಂಸೆ ನಿಲ್ಲದಿದ್ದಾಗ ಕೇಳಿಸಿಕೊಳ್ಳುವವನಂತೆ ನಾಟಕ ಮಾಡುತ್ತಾ ಕುಳಿತನು. ಅಪ್ಪ, ಸಾಕು ಸಾಕು, ಅದೆಷ್ಟು ಅಂತ ನನ್ನ ಬಗ್ಗೆ ಹೇಳುತ್ತೀರಾ? ಕೇಳಿಸಿಕೊಳ್ಳಲು ನನಗೆ ಮುಜುಗರವಾಗುತ್ತಿದೆ. ಇನ್ನು ಸಾಮ್ರಾಟ್ ಸ್ಥಿತಿ ಎಂದು ತುಸು ಕೋಪದಲ್ಲಿ ಹೇಳಿ, ಕ್ಷಮಿಸಿ, ಇನ್ನೊಂದು 5 ನಿಮಿಷದಲ್ಲಿ ಒಂದು ಮೀಟಿಂಗ್ ಇದೆ, ಐ ಹ್ಯಾವ್ ಟು ಮೂವ್, ಆಮೇಲೆ ಸಿಗೋಣ ಎಂದವಳ ಮಾತಿಗೆ ಅವರಿಬ್ಬರು ಅಲ್ಲಿಂದ ಹೊರಟರು. ಟಾಪ್ ಫ್ಲೋರ್ನಲ್ಲಿರುವ ವಾಸುದೇವ್ ಕ್ಯಾಬಿನ್ ಒಳಗಡೆ ಹೋದ ಸಾಮ್ರಾಟ್, ವಾವ್ ಅಂಕಲ್, ಕ್ಯಾಬಿನ್ ಎಂದರೆ ಹೀಗಿರಬೇಕು, ಜಸ್ಟ್ ಅಮೇಝಿಂಗ್ ಎನ್ನುತ್ತಾ 3 ಸುತ್ತಲೂ ಗಾಜು ಹಾಗೂ ಒಂದು ಕಡೆ ಗೋಡೆಯಿಂದ ಆವೃತವಾಗಿರುವ ಕೋಣೆ, ಗೋಡೆಯಲ್ಲಿ ದೊಡ್ಡದಾದ ಅವನ ಅಪ್ಪ ಅಮ್ಮನ ಫೋಟೋ ಹಾಗೂ 4-5 ಅವರದ್ದೇ ಫ್ಯಾಮಿಲಿ ಫೋಟೋದ ಜೊತೆ ಕಂಪನಿಯ ಕೆಲವೊಂದು ಫೋಟೋಗಳು ಅಲ್ಲಿದ್ದವು. ಮಧ್ಯದಲ್ಲಿ ಐಷಾರಾಮಿ ಗಾಜಿನ ಟೇಬಲ್, ಅದರ ಒಂದು ಕಡೆ ವಾಸುದೇವ್ ಕುರ್ಚಿ ಇದ್ದರೆ ಅವರೆದುರು ಆಸೀನರಾಗಲು 3 ಕುರ್ಚಿ ಇತ್ತು. ಬಲಭಾಗದಲ್ಲಿರುವ ಗಾಜಿನ ಗೋಡೆಯ ಮೇಲೆ ನವನವೀನ ತಂತ್ರಜ್ಞಾನ ಉಪಯೋಗಿಸಿ ಪೂರ್ತಿ ಕಂಪನಿಯ CCTV ಕ್ಯಾಮೆರಾದಲ್ಲಿ ಸೆರೆಯಾಗುವ ವಿಡಿಯೋಗಳು ನೇರವಾಗಿ ಪ್ರಸಾರವಾಗುತ್ತಿದ್ದರೆ ಅದರ ಪಕ್ಕದಲ್ಲೇ ಭಾರದ್ವಾಜ್ ಸ್ಟೀಲ್ಸ್ ಕಂಪನಿಯ ಮಾಡೆಲ್. ಇನ್ನು ಆಸೀನರಾಗಲು 2 ಸೋಫಾ ಹಾಗೂ ಚಿಕ್ಕದಾದ ಫೌಂಟೈನ್. ಖುಷಿಯಲ್ಲೇ ಎಲ್ಲವನ್ನು 3-4 ಬಾರಿ ನೋಡಿ, ಅಂಕಲ್, ಈ ಕ್ಯಾಬಿನ್ ಡಿಸೈನ್ ಮಾಡಿದವರ ಮೆದುಳಿಗೊಂದು ಹ್ಯಾಟ್ಸ್ ಆಫ್. ಮುಂದೆ ನನ್ನ ಕ್ಯಾಬಿನ್ನಲ್ಲಿ ನಾನೇನಾದರೂ ಬದಲಾವಣೆ ಮಾಡಲು ಇಷ್ಟಪಟ್ಟರೆ ಈ ಇಂಟೀರಿಯರ್ ಡಿಸೈನರನ್ನು ಕರೆಸಿ ಎಂದು ಅವರೆದುರು ಕುಳಿತನು.
ರಿಮೋಟ್ ಒತ್ತಿ ಗ್ಲಾಸ್ ಮೇಲೆ ಹರಿದಾಡುತ್ತಿದ್ದ ಕಂಪನಿಯ ಪ್ರತಿ ವಿಭಾಗದ CCTV ದೃಶ್ಯವನ್ನು ಒಮ್ಮೆ ನೋಡಿ. ಓಕೆ, ಎಸ್ ಸಾಮ್ರಾಟ್, ಏನೋ ಹೇಳುತ್ತಿದ್ದ ಹಾಗಿತ್ತು. ಈ ಕ್ಯಾಬಿನ್ ಡಿಸೈನ್ ಮಾಡಿದ್ದು ಯಾವುದೇ ಇಂಟೀರಿಯರ್ ಡಿಸೈನರ್ ಅಲ್ಲ ಎಂದವರ ಮಾತಿಗೆ, ವಾಟ್ ಅಂದರೆ ನೀವೇ ಮಾಡಿದ್ದೀರಾ? ಸೂಪರ್ ಅಂಕಲ್ ಅಂತ ಆಶ್ಚರ್ಯದಲ್ಲಿ ಹೇಳಿದಾಗ, ನೋ, ನನಗೆಲ್ಲಿ ಅಷ್ಟು ತಲೆ ಓಡುತ್ತೆ ಹೇಳು, ಇದೆಲ್ಲ ನನ್ನ ನಿವೇದಿತ ಮಾಡಿದ್ದು ಎಂದರು ಖುಷಿಯಲ್ಲಿ. ಎಗೈನ್ ನಿವೇದಿತ, ಗಾಡ್ ಅಂತ ಮನಸ್ಸಲ್ಲೇ ಗೊಣಗಿಕೊಂಡು, ಅಂಕಲ್ ಡೋಂಟ್ ಬಿ ಜೋಕ್. ಅವಳ ಕ್ಯಾಬಿನ್ ನೋಡಿದರೆ ಬರಡು ಭೂಮಿಯಂತಿದೆ. ಅವಳು ನಿಮ್ಮ ಕ್ಯಾಬಿನನ್ನು ನೋ ಚಾನ್ಸ್ ಎಂದು ಕೇವಲವಾಗಿ ನುಡಿದವನ ಮಾತಿಗೆ, ಹಾಂ, ನೀನು ಹೀಗೆಯೇ ಹೇಳುತ್ತೀಯೇ ಎಂದು ನನಗೆ ಗೊತ್ತಿತ್ತು. ನಿವಿ ಬಗ್ಗೆ ನಿನಗೆ ತಿಳಿದುಕೊಳ್ಳಲು ತುಂಬ ವಿಷಯಗಳಿವೆ ಎಂದಾಗ ಸಾಮ್ರಾಟ್ ಮೌನ ತಾಳಿದನು. ಸಾಮ್ರಾಟ್, ತಪ್ಪು ತಿಳಿದುಕೊಳ್ಳಬೇಡ. ಪುನಃ ನಿನ್ನಲ್ಲೊಂದು ವಿಷಯ ಕೇಳಬೇಕು. ನಿವೇದಿತ ನಿಜವಾಗಿಯೂ ನಿನ್ನ ಜೀವನದಲ್ಲಿ 2 ದಿನ ಬಂದು ಹೋಗುವ ಸಾಲಿನ ಹುಡುಗಿಯಾಗಿದ್ದಳಾ? ಯಾಕೆಂದರೆ ಅವಳನ್ನು 4 ವರ್ಷಗಳಿಂದ ನೋಡುತ್ತಿದ್ದೇನೆ. ಆಫೀಸ್, ಮನೆ ಬಿಟ್ಟರೆ ಅವಳು ಹೋಗುವುದು ಅವಳ PA ಮಾನ್ಯತಾ ಮನೆಗೆ ಮಾತ್ರ. ಅವಳು ಪಾರ್ಟಿ, ಪಬ್ಬು ಎಂದು ಹೋದದ್ದು ಇಂದಿನವರೆಗೂ ನೋಡಿಲ್ಲ. ಆಫೀಸ್ ಪಾರ್ಟಿಯಲ್ಲಿ ನಮ್ಮ ಒತ್ತಾಯಕ್ಕೆ 5 ನಿಮಿಷ ಇದ್ದು ಮನೆಯತ್ತ ಹೋಗಿಬಿಡುತ್ತಾಳೆ. ಈಗಿನ ಹುಡುಗಿಯರಂತೆ ವೆಸ್ಟರ್ನ್ ಡ್ರೆಸ್ ಯಾವತ್ತೂ ತೊಟ್ಟವಳಲ್ಲ. ಸೀರೆ, ಚೂಡಿದಾರ್, ಕುರ್ತಾ ಬಿಟ್ಟರೆ ಅವಳು ಬೇರೆ ಬಟ್ಟೆ ತೊಟ್ಟಿದ್ದನ್ನು ನಾವ್ಯಾರೂ ಇಲ್ಲಿಯವರೆಗೆ ನೋಡಿಲ್ಲ. ಇನ್ನು ಕ್ಲೈಂಟ್ಸ್ ಮೀಟಿಂಗಲ್ಲಿ ಸಿನಿಮಾ ನಟರನ್ನು ಮೀರಿಸುವಂತಹ ಹ್ಯಾಂಡ್ಸಮ್ ಶ್ರೀಮಂತ ಬಿಸಿನೆಸ್ ಮ್ಯಾನ್ ಅವಳನ್ನು 10 ರೀತಿಯಲ್ಲಿ ಇಂಪ್ರೆಸ್ ಮಾಡಲು ನೋಡಿದರೆ ಇವಳು ಅವರ್ಯಾರ ಕಡೆಗೂ ಕಣ್ಣೆತ್ತಿ ನೋಡಿದವಳಲ್ಲ. ಅವಳಿಗೆ ಇಷ್ಟವಿಲ್ಲ ಎಂದ ಮೇಲೆ ಮುಗಿಯಿತು. ಪುನಃ ಹಿಂದೆ ಬಿದ್ದರೆ ಅವರ ಕಂಪನಿಯನ್ನು ಬ್ಲಾಕ್ ಲಿಸ್ಟ್ ಮಾಡುತ್ತಾಳೆ. ಇಲ್ಲವೇ ಅಖಿಲ್ ಅಥವಾ ನನ್ನಲ್ಲಿ ಅವರ ಬಗ್ಗೆ ಹೇಳುತ್ತಾಳೆ. ಶಿ ಈಸ್ ಗಾಡ್ ಗಿಫ್ಟೆಡ್ ಫಾರ್ ಮೀ ಸಾಮ್ರಾಟ್. 4 ವರ್ಷದಿಂದ ಅವಳನ್ನು ಇಂಚಿಂಚಾಗಿ ಅರ್ಥೈಸಿಕೊಂಡಿದ್ದೇನೆ. ಹಾಗಾಗಿ ಅವಳು ನಿನ್ನ ಜೀವನದಲ್ಲಿ ಬಂದು ಹೋದ ಹುಡುಗಿ ಎಂದು ನಂಬಲು ಸಾಧ್ಯವಾಗುತ್ತಿಲ್ಲ. ಆದರೆ ಆ ಫೋಟೋ ಅನ್ನುತ್ತಾ ಕನ್ನಡಕ ತೆಗೆದಿಡುತ್ತಾ ನುಡಿದರು. ಅವರೆಲ್ಲ ಮಾತನ್ನು ಕೇಳಿದ ಸಾಮ್ರಾಟ್ ಸ್ಥಿತಿ ಅಡ್ಡಕತ್ತರಿಯಲ್ಲಿ ಸಿಕ್ಕ ಅಡಿಕೆ ಎಂತಿತ್ತು. ಅವರ ನೇರ ಕಣ್ಣೋಟ ಎದುರಿಸಲಾರದೆ ಅಲ್ಲಿಂದ ಎದ್ದವನು ಫೌಂಟೈನ್ ಎದುರುಗಡೆ ನಿಂತನು. ಐ ಆಮ್ ಸಾರಿ ಅಂಕಲ್. ಸತ್ಯ ಹೇಳಿದರೆ ಈಗಿನ ತುಂಬ ಸಂಬಂಧಗಳ ಕೊಂಡಿ ಕಡಿದು ಹೋಗುತ್ತದೆ. ಆಗಲೇ ಒಮ್ಮೆ ಡ್ಯಾಡ್ ಸಾವಿಗೆ ಕಾರಣವಾಗಿ ನಿಮ್ಮೆಲ್ಲರ ಖುಷಿ ನೆಮ್ಮದಿಯನ್ನು ಕಸಿದುಕೊಂಡಿದ್ದೆ. ಈ ದಿನ ನಿವೇದಿತ ಕೂಡ ಡ್ಯಾಡ್ ಹಾಗೆಯೇ ನಿಮ್ಮೆಲ್ಲರ ಜೀವನದಲ್ಲಿ ತುಂಬ ಮುಖ್ಯವಾದ ವ್ಯಕ್ತಿಯಾಗಿದ್ದಾಳೆ. ಈಗ ಅವಳು ಯಾರೆಂದು ನಿಮ್ಮೆಲ್ಲರಿಗೂ ಹೇಳಿ ಅವಳಿಗೂ ಅವಳ ಗತ ಜೀವನವನ್ನು ನೆನಪಿಸಿ ಮತ್ತೊಮ್ಮೆ ನಿಮ್ಮ ನೋವಿಗೆ ನಾನು ಹೇಗೆ ಕಾರಣವಾಗಲಿ? ಕ್ಷಮಿಸಿ ಅಂಕಲ್. ನಿವೇದಿತಾಳಿಗೆ ಅವಳೆಲ್ಲ ಗತ ಜೀವನ ನೆನಪಾಗಿ ಅವಳೇ ಖುದ್ದಾಗಿ ಅವಳು ಯಾರೆಂದು ನಿಮ್ಮ ಬಳಿ ಹೇಳುವ ತನಕ ನಾನು ಅವಳ ಬಗ್ಗೆ ನಿಮ್ಮಲ್ಲಿ ಏನನ್ನೂ ಹೇಳಲಾರೆ ಎಂದು ಮನಸ್ಸಲ್ಲೇ ನಿರ್ಧರಿಸಿಕೊಂಡು ಫೌಂಟೈನ್ನಲ್ಲಿ ಹರಿಯುತ್ತಿದ್ದ ನೀರನ್ನೇ ನೋಡುತ್ತಿದ್ದನು. ಸಾಮ್ರಾಟ್ನನ್ನು 1-2 ನಿಮಿಷ ಗಮನಿಸಿ ಅವನ ಪಕ್ಕ ಬಂದು ಅವನ ಹೆಗಲ ಮೇಲೆ ಕೈಯಿಟ್ಟು, ಸಾಮ್ರಾಟ್ ಏನಾಯಿತು ಎಂದವರ ಧ್ವನಿಯಲ್ಲಿದ್ದ ಭಯವನ್ನು ಗಮನಿಸಿ ಅವರತ್ತ ತಿರುಗಿ, ನಥಿಂಗ್ ಅಂಕಲ್. ಇಂಜಿನಿಯರಿಂಗ್ ದಿನಗಳಲ್ಲಿ ನಾನು ಹೇಗೆ ಇರುತ್ತಿದ್ದೆ ಎನ್ನುವುದು ನಿಮಗೆ ಗೊತ್ತು. ಆಗ ಸ್ವಲ್ಪ ಪ್ರಜ್ಞೆಯಲ್ಲಿ ಇದ್ದಿದ್ದರೆ ಬಹುಶಃ ಈಗ ನೀವು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದೆ. ಇನ್ನೂ ಆ ಫೋಟೋ ಅವಳ ಬಳಿ ಹೇಗೆಂದು ಗೊತ್ತಿಲ್ಲ ಅಂಕಲ್. ನಮ್ಮಿಬ್ಬರ ನಡುವೆ ನೀವು ಯೋಚಿಸಿದ ಹಾಗೆ ಯಾವ ಅಟ್ಯಾಚ್ಮೆಂಟು ಇಲ್ಲ. ಶಿ ವಾಸ್ ಜಸ್ಟ್ ಗೆಸ್ಟ್ ಇನ್ ಮೈ ಲೈಫ್ ಅಷ್ಟೇ ಎಂದವನ ಮಾತಿಗೆ, ಐ ನೋ ಮೈ ಬಾಯ್. ಆದರೂ ನನ್ನ ಅಂತರಾತ್ಮ ಯಾಕೋ ನಿವೇದಿತ ಆಗಿದ್ದಳು ಎನ್ನುವುದನ್ನು ಕಲ್ಪನೆ ಮಾಡಿಕೊಳ್ಳಲು ಹಿಂದೇಟು ಹಾಕುತ್ತಿದೆ. ಬಿಡು, ಅವಳು ಹೇಗಿದ್ದಳು ಎನ್ನುವುದು ನನಗೆ ಮುಖ್ಯವಲ್ಲ. ಈಗ ನನ್ನ ಮಗಳಾಗಿದ್ದಾಳಲ್ಲ, ಅಷ್ಟೇ ಸಾಕು. ಇನ್ನು ಮುಂದೆ ಅವಳ ಬಗ್ಗೆ ನಿನ್ನಲ್ಲಿ ಏನನ್ನೂ ಕೇಳಲಾರೆ ಎಂದು ಕಂಪನಿಯ ಕೆಲವೊಂದು ಫೈಲನ್ನು ಸಾಮ್ರಾಟ್ ಕೈಯಲ್ಲಿಟ್ಟು, ನನ್ನ ಮಾತಿಗೆ ನೀನು ಒಪ್ಪಿ CEO ಆಗಿ ನನ್ನ ಕ್ಯಾಬಿನ್ನಲ್ಲಿ ಕುಳಿತುಕೊಳ್ಳುತ್ತೀಯಾ ಎಂದುಕೊಂಡು ನಿನಗಾಗಿ ಬೇರೆ ಕ್ಯಾಬಿನ್ ತಯಾರು ಮಾಡಿರಲಿಲ್ಲ. ಇವತ್ತೊಂದು ದಿನ ಇಲ್ಲೇ ಇರು, ನಾಳೆಯೊಳಗಡೆ ನಿನ್ನ ಕ್ಯಾಬಿನ್ ತಯಾರಾಗುತ್ತದೆ ಎಂದರು.
ಸಾಮ್ರಾಟ್ ಮಧ್ಯಾಹ್ನದ ತನಕ 2 ವರ್ಷದ ಕಂಪನಿಯ ವಿವರಗಳನ್ನು ನೋಡುತ್ತಾ ಕುಳಿತರೆ ವಾಸುದೇವ್ ಅವರ PA ಜೊತೆಗೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಕಡೆಗೆ ಹೋಗಿದ್ದರು. ಕಳೆದೆರಡು ತಿಂಗಳಲ್ಲಿ ಮುಗಿಸಿದ ಪ್ರಾಜೆಕ್ಟಿನಿಂದ ಕಂಪನಿಗೆ ಬಂದ ಲಾಭಾಂಶವನ್ನು ನೋಡಿದವನಿಗೆ ಆಶ್ಚರ್ಯವಾಗಿತ್ತು. ಮನಸ್ಸಲ್ಲೇ ಅಂಕಲ್ ಶ್ರಮವನ್ನು ಕೊಂಡಾಡಿದವನು ಕೊನೆಯ ಪೇಜಲ್ಲಿರುವ ನಿವೇದಿತಾ ಹೆಸರನ್ನು ನೋಡಿ ಮತ್ತೊಮ್ಮೆ ಮೊದಲನೇ ಪೇಜಿನತ್ತ ದೃಷ್ಟಿ ಹೊರಳಿಸಿದಾಗ, ಓ ಗಾಡ್, ಇವೆರಡು ಪ್ರಾಜೆಕ್ಟ್ ಸಕ್ಸಸ್ ಆಗಿದ್ದು ನಿವೇದಿತಾಳಿಂದನಾ? ಕಾಲೇಜಲ್ಲೇ ಬುಕ್ ವರ್ಮ್ ಆಗಿದ್ದಳು, ಇದೆಲ್ಲ ಅವಳಿಂದ ಮಾತ್ರ ಸಾಧ್ಯ ಎಂದುಕೊಂಡವನ ತುಟಿ ಅಂಚಲ್ಲಿ ನಗುವರಳಿತ್ತು. ಹಾಗೆಯೇ ಫೈಲ್ ನೋಡುತ್ತಿದ್ದವನು ಟೇಬಲ್ ಮೇಲಿಟ್ಟಿದ್ದ ಮೊಬೈಲ್ ರಿಂಗಣಿಸಿದಾಗ ಪರದೆಯತ್ತ ನೋಡಿ ನಸುನಕ್ಕು ಸ್ವೀಕರಿಸಿ, ಹಲೋ ಡಾರ್ಲಿಂಗ್, ಹೇಗಿದ್ದೀಯಾ? ರಾತ್ರಿಯ ಹ್ಯಾಂಗ್ ಓವರ್ ಕಡಿಮೆಯಾಗಿದೆಯಾ? ಅಥವಾ ಅಂದಾಗ, ಸಾಮ್ರಾಟ್ ಪ್ಲೀಸ್ ಅದರ ಬಗ್ಗೆ ಕೇಳಬೇಡ, ಮಿಸ್ಸಿಂಗ್ ಯು ಲೈಕ್ ಮ್ಯಾನ್. ಇಲ್ಲಿದ್ದರೆ ಖಂಡಿತ ನಿನ್ನನ್ನು ನೆನಪಿಸಿಕೊಂಡು ಡಿಪ್ರೆಷನ್ನಿಗೆ ಹೋಗುತ್ತೇನೆ. ಹಾಗಾಗಿ ಮುಂದಿನ ತಿಂಗಳು ಪುಣೆಗೆ ಬರುತ್ತಿದ್ದೇನೆ. ಅಂಕಲ್ ಬಳಿ ಮಾತನಾಡಿ ಕಂಪನಿಯಲ್ಲಿ ನನಗೊಂದು ಕೆಲಸ ಕೊಡಿಸುವುದರ ಜೊತೆಗೆ ನಿಮ್ಮ ಮನೆಯಲ್ಲಿ ಉಳಿಯಲು ಅವರಲ್ಲಿ ಪರ್ಮಿಷನ್ ಕೇಳುವ ಜವಾಬ್ದಾರಿ ನಿನ್ನದು ಎಂದು ಒಂದೇ ಉಸಿರಿನಲ್ಲಿ ಹೇಳಿ ಮುಗಿಸಿದನು. ಏನೋ ಹೇಳ್ತಿದ್ದೀಯಾ? ನಿಜವಾಗ್ಲೂ ನೀನು ಇಲ್ಲಿಗೆ ಬರ್ತಿದ್ದೀಯಾ ಅಂತ ಆಶ್ಚರ್ಯ ಮಿಶ್ರಿತ ಖುಷಿಯಲ್ಲೇ ಕೇಳಿದನು. ಎಸ್, ಡ್ಯಾಡ್ ಬಳಿ ಮಾತನಾಡಿದೆ. 2 ವರ್ಷ ಬಿಟ್ಟು ನನಗೆ ಮದುವೆ ಮಾಡ್ತಾರಂತೆ. ನಂತರ ಅವರ ಜೊತೆಯೇ ಇರಬೇಕು ಎನ್ನುವ ಷರತ್ತು ಹಾಕಿ ನನ್ನನ್ನು ನಿನ್ನಲ್ಲಿಗೆ ಕಳುಹಿಸಲು ಒಪ್ಪಿದರು ಅಂದ ಆರ್ಯ. ವಾವ್, ಗುಡ್ ನ್ಯೂಸ್. ಲಗೇಜ್ ಪ್ಯಾಕ್ ಮಾಡಿಕೊಂಡು ಬಾ, ಉಳಿದುದನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದ ಸಾಮ್ರಾಟ್ ಅವನಲ್ಲಿ ಸ್ವಲ್ಪ ಹೊತ್ತು ಮಾತನಾಡಿ ಕರೆ ತುಂಡರಿಸಿದ ತಕ್ಷಣ ಅಖಿಲ್ಗೆ ಕರೆ ಮಾಡಿ ನಿವೇದಿತಾ ಕ್ಯಾಬಿನ್ಗೆ ಬರುವಂತೆ ಹೇಳಿ ಫೋನ್ ಇಟ್ಟನು. ಫೈಲನ್ನೆಲ್ಲ ಎತ್ತಿಟ್ಟು ಅವಳ ಕ್ಯಾಬಿನ್ನತ್ತ ಹೆಜ್ಜೆ ಹಾಕಿದಾಗ ಅಖಿಲ್ ಮತ್ತು ಸಿಂಚನ ಅವನನ್ನು ಸೇರಿಕೊಂಡರು. ನಿವೇದಿತಾ ಕ್ಯಾಬಿನ್ ಬಾಗಿಲು ತಳ್ಳಿದ ಅಖಿಲ್ ಅವಳೆಲ್ಲೂ ಕಾಣದಿದ್ದಾಗ ವಿ ಆರ್ ಲೇಟ್ ಎನ್ನುತ್ತಾ ಅಲ್ಲೇ ಇದ್ದ ರೂಮಿನ ಬಾಗಿಲು ತಳ್ಳಿ ಸಾಮ್ರಾಟ್ನನ್ನು ಬರುವಂತೆ ಹೇಳಿದಾಗ ಆ ಕೋಣೆಯನ್ನು ನೋಡಿದವನಿಗೆ ಆಶ್ಚರ್ಯವಾಗಿತ್ತು. ಸುತ್ತಲೂ ಸೋಫಾ, ಅದರ ಮಧ್ಯೆ ದೊಡ್ಡ ಟೇಬಲ್ ಇದ್ದು ಒಂದು ಗೋಡೆ ಫ್ಯಾಮಿಲಿ ಫೋಟೋಗಳಿಂದ ಮುಚ್ಚಿ ಹೋಗಿದ್ದರೆ ಇನ್ನೊಂದು ಗೋಡೆಗೆ TV ಅಳವಡಿಸಲಾಗಿತ್ತು. ಇನ್ನು ಪಕ್ಕದಲ್ಲೊಂದು ವಾಶ್ರೂಮ್. ಎಲ್ಲವನ್ನೂ ನೋಡುತ್ತಿದ್ದವನ ಗಮನ ಟೇಬಲ್ ಮೇಲೆ ತಟ್ಟೆ ಇಟ್ಟು ಆಗಲೇ ಊಟ ಬಡಿಸುತ್ತಿದ್ದ ನಿವೇದಿತಾಳ ಮೇಲೆ ಅರಿದಾಗ ಇದು ಆಫೀಸಾ ಅಥವಾ ಮನೆಯಾ ಎಂದು ಗೊಂದಲವಾಗಿತ್ತು. ಅವನನ್ನು ಗಮನಿಸಿದ ಅಖಿಲ್ ನಗುತ್ತಾ, ಗಾಬರಿಯಾಗಬೇಡ, ನಮ್ಮ ಡಾಕ್ಟರ್, ನ್ಯೂಟ್ರಿಷಿಯನ್ ಎಲ್ಲ ಇವಳೇ. ಮನೆಯಲ್ಲಿ ಮಮ್ಮಿ, ಇಲ್ಲಿ ಇವಳು. ಹೆಲ್ತ್ ಇಂಪಾರ್ಟೆಂಟ್ ಎಂದು ಸಾಯಿಸುತ್ತಾರೆ. ನೀನು ಆಫೀಸ್ ಕೆಲಸದಲ್ಲಿ ಎಷ್ಟು ಬ್ಯುಸಿಯಾಗಿದ್ದರೂ ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಆಗಲೇಬೇಕು, ಇಲ್ಲ ಅಂದರೆ ಮೇಡಮ್ ಬೈತಾರೆ, ಹೊಡಿತಾರೆ ಎಂದು ನಿವೇದಿತಾಳನ್ನು ರೇಗಿಸಿದಾಗ ಅವಳು ಅವನ ಹೊಟ್ಟೆಗೆ ತಿವಿದಳು. ಹೌಚ್, ಸತ್ಯ ಹೇಳಿದ್ದು ಮಾರಾಯ್ತಿ. ನೋಡು, ಸಾಮ್ರಾಟ್ ದಿನ ಸೊಪ್ಪು, ಹಸಿ ತರಕಾರಿ ಅದು ತಿನ್ನಲ್ಲವೆಂದು ಹಠ ಮಾಡಿದರೆ ಲೆಕ್ಕದ ನಾನ್ವೆಜ್. ಲೈಫ್ ಈಸ್ ಟೂ ಬೋರಿಂಗ್ ಬ್ರೋ. ಇದಕ್ಕೆ ಆಗಾಗ ಮನೆಯಿಂದ ಎಸ್ಕೇಪ್ ಆಗಿ ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋಗೋದು. ನೀನು ಹೊಸಬ, ಅದಕ್ಕೆ ನೋಡು ಎಂದು ಅವನೆದುರಿದ್ದ ಟಿಫನ್ ತೆರೆದು, ಮಮ್ಮಿ ಬಿರಿಯಾನಿ ಮಾಡಿ ಕಳುಹಿಸಿದ್ದಾರೆ. ಹೋಗ್ತಾ ಹೋಗ್ತಾ ನಿನಗೂ ಈ ಸೊಪ್ಪು ತರಕಾರಿಯೇ ಗತಿ ಎಂದು ಬೇಸರದಲ್ಲಿ ನುಡಿಯುತ್ತಾ, ನೀವಿ ಪ್ಲೀಸ್ ಕಣಮ್ಮ, ಸ್ವಲ್ಪ ಬಿರಿಯಾನಿ ಟೇಸ್ಟ್ ಮಾಡ್ಲಾ ಎಂದು ಕೇಳಿದಾಗ ಅವನ ತಲೆಗೆ ಮೊಟಕಿದ ನಿವೇದಿತಾ, ನನ್ನ ಬಗ್ಗೆ ಹೊಗಳಿದ್ದಕ್ಕೆ ಥ್ಯಾಂಕ್ಸ್. ನಿನಗೆ ಬೇಬಿಕಾರ್ನ್ ಸೂಪ್ ಮತ್ತು ವೆಜ್ ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ದೇನೆ. ಇವತ್ತು ನಿನ್ನ ಊಟ ಇಷ್ಟೇ. ಗೆಳೆಯನ ಜೊತೆಗೆ ಸುತ್ತಿ ಸಿಕ್ಕದ್ದೆಲ್ಲ ಕುಡಿದು ತಿಂದುಂಡು ಮುಖ ನೋಡು, ಪೂರ್ತಿ ಮೊಡವೆ ಎದ್ದಿದೆ ಎಂದಾಗ, ವಾಟ್ ಈಸ್ ದಿಸ್ ನೀವಿ, ಪ್ಲೀಸ್, ಮಮ್ಮಿ ಮಾಡಿದ ಬಿರಿಯಾನಿ ಕಣಮ್ಮ, ಇಟ್ಸ್ ಟೂ ಯಾಮಿ, ಸ್ವಲ್ಪ ಟೇಸ್ಟ್ ಮಾಡುತ್ತೇನೆ ಪ್ಲೀಸ್ ಪ್ಲೀಸ್, ಇವತ್ತೊಂದಿನ ಅನ್ನುತ್ತಾ ಮಗುವಂತೆ ಮುಖ ಮಾಡಿ ಅಂಗಲಾಚಿದವನು ಸಾಮ್ರಾಟ್ ತಟ್ಟೆಯತ್ತ ಕೈ ಚಾಚಿದಾಗ ಅವನ ಕೈಗೊಂದು ಹೊಡೆದು, ನಿನ್ನ ತಟ್ಟೆಯಲ್ಲಿರೋದು ತಿನ್ನು ಸಾಕು ಎಂದು ಗದರಿದವಳು ಸಿಂಚನಾಳಿಗೆ ಮೊಸರನ್ನ ಮತ್ತು ವೆಜಿಟೇಬಲ್ ಸಲಾಡ್ ಕೊಟ್ಟಾಗ, ನೀವಿ ಪ್ಲೀಸ್ ಕಣಮ್ಮ, ಮನೆಯಲ್ಲಿ ಮಮ್ಮಿಯ ಕಾಟ, ಇಲ್ಲಿ ನಿನ್ನದು. ಒಂದು ಹೊತ್ತಾದರೂ ಇಷ್ಟಪಟ್ಟು ತಿನ್ನೋಣ ಅಂತ ಆಸೆ ಪಟ್ಟರೆ ಛೆ ಎನ್ನುತ್ತಾ ಚಮಚವನ್ನು ಕೈಯಲ್ಲಿಡಿದ ಸಿಂಚನ, ನೀವಿ ಇದನ್ನೇ ತಿನ್ನಬೇಕಾ ಎಂದು ಬೇಸರದಲ್ಲಿ ಕೇಳಿದಾಗ ನಿವೇದಿತಾ ಹೌದೆಂದು ತಲೆ ಆಡಿಸಿ,
ಊಟ ನಿದ್ದೆ ಬಿಟ್ಟು ಫ್ಯಾಷನ್ ಶೋ ನೋಡುತ್ತೀಯಲ್ಲ, ಅದರಲ್ಲಿ ಹುಡುಗಿಯರು ನಿನ್ನ ಹಾಗೆ ಡುಮ್ಮಿ ತರಹ ಇರೋಲ್ಲ. ಅವರನ್ನು ನೋಡಿಯಾದರೂ ಸ್ವಲ್ಪ ಡಯಟ್ ಮಾಡು ಎಂದು ಅವಳ ಪಕ್ಕ ಕುಳಿತಳು. ಛೇ ಎಂದವಳ ಮುಖ ನೋಡಿ ನಗುತ್ತಿದ್ದ ಅಖಿಲನನ್ನು ಗಮನಿಸಿ, ಗೂಬೆ ನಗಬೇಡ, ನಿನಗೇನು ಮೃಷ್ಟಾನ್ನ ಬಡಿಸಿಲ್ಲ, ಹಾಕಿದ್ದು ತಿನ್ನು ಎಂದು ಗದರಿ ತನ್ನ ಊಟ ಶುರು ಮಾಡಿದರೆ, ಸಾಮ್ರಾಟ್ ಅವರನ್ನು ನೋಡಿ ನಸು ನಕ್ಕವನು ತಾವು ಊಟ ಶುರು ಮಾಡಿದರೂ ಇನ್ನೂ ಹಾಗೆಯೇ ಕುಳಿತಿರುವ ನಿವೇದಿತಾಳನ್ನು ನೋಡಿ, ನೀನು ಊಟ ಮಾಡಲ್ವಾ ಎಂದು ಕೇಳಿದನು. ಈ ಕಥೆ ಇನ್ನು ಮುಂದುವರೆಯುವುದು. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿಕೊಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ನಮಗೆ ತಿಳಿಸ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.